ಕೇವಲ 50,000 ತಗೊಬನ್ನಿ, ನಿಮ್ಮ ಒಂದು ಸೈಟ್ನ ಬುಕ್ ಮಾಡ್ಕೊಳ್ಳಿ. ಫುಲ್ ಅಮೌಂಟ್ ಇಲ್ವಾ, ತೊಂದರೆ ಏನಿಲ್ಲ, 70% ಕಟ್ಟಿ ನಿಮ್ಮ ಒಂದು ಸೈಟ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ನೆಲಮಂಗಲ ಜಂಕ್ಷನಿಂದ 6 ಕಿಲೋಮೀಟರ್, ಕುಣಿಗಲ್ ಹೈವೇಯಿಂದ 3 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಲೇಔಟ್. ಎಲೆಕ್ಟ್ರಿಸಿಟಿ, ವಾಟರ್ ಫೆಸಿಲಿಟಿ, ಸ್ಯಾನಿಟರಿ ಲೈನ್, ಕಾಂಪೌಂಡ್ ವಾಲ್, ತಾರ್ ರೋಡ್ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇರೋಂಥ ಲೇಔಟ್ ಇದು. ತುಳಸಿ ರಶ್ಮಿ ಲೇಔಟ್ ಅಂತ ಬಂದ್ಬಿಟ್ಟು ಕಂಪ್ಲೀಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್. ಸಿಟಿನೂ ಬಂದಿದೆ, ಪವರ್ ಕನೆಕ್ಷನ್ ಬಂದ್ಬಿಟ್ಟಿದೆ ಆಲ್ರೆಡಿ. ಟೋಟಲ್ 139 ಸೈಟ್ಸ್ ಇದೆ. ಆಲ್ರೆಡಿ 6 ಬೋರ್ಸ್ ಇದೆ. ನಮಗೆ ಬ್ಯಾಂಕ್ ಲೋನ್ಸ್ ಕೊಡಿಸ್ತಾ ಇದೀವಿ. ಒಂದು 6 months ಒಳಗಡೆನೆ ನಿಮಗೆ ನಮ್ಮ ಒಂದು ಲೇಔಟ್ ಪ್ರೈಸ್ ನಿಮ್ಗೆ ಡಬಲ್ ಆಗಿರುತ್ತೆ. ವಾಟರ್, ಎಲೆಕ್ಟ್ರಿಸಿಟಿ ಫುಲ್ ಫ್ಲೆಜ್ಡ್ ಎಲ್ಲ ಬಂದ್ಮೇಲೆ ನಾನು ಯಾಕೆ ಅಷ್ಟು ಕಡಿಮೆ ಕೊಡಬೇಕು? ತುಳಸಿ ಪ್ರಾಪರ್ಟೀಸ್ ಅಂತ ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿ ಆಲ್ಮೋಸ್ಟ್ ಒಂದು 5 years ಆಗಿದೆ. ಇವಾಗ ಒಂದು ಹೊಸ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿದ್ವಿ, ತುಳಸಿ ರಶ್ಮಿ ಲೇಔಟ್ ಅಂತ. ಸೊ ಇದು ಬಂದ್ಬಿಟ್ಟು ನಿಯರ್ ಬೈ ನೆಲಮಂಗ್ಲಾಗಿ ಟುವರ್ಡ್ಸ್ ಕುಣಿಗಲ್ ರೂಟಲ್ಲಿ ಶ್ರೀನಿವಾಸಪುರ ಅಂತ ಒಂದು ಏರಿಯಾ ಇದೆ. ಆ ಶ್ರೀನಿವಾಸಪುರದಿಂದ ಸ್ವಲ್ಪ ಒಳಗಡೆ ಬಂದರೆ ಕಾಲನಿ ಬರುತ್ತೆ. ಪಕ್ಕದಲ್ಲೇ RR ರಿಟ್ರೀಟ್ ಅಂತ ಒಂದಿದೆ, ಅದಕ್ಕೆ ಅಟ್ಯಾಚ್ ಆಗಿರೋಂಥ ಪ್ರಾಪರ್ಟಿನೇ ನಮ್ಮದು. ಸೊ ಈ ಕುಣಿಗಲ್ ಹೈವೇ ಇದೆಯಲ್ಲ ಸರ್, ಕುಣಿಗಲ್ ಹೈವೇಯಿಂದ ಈ ಒಂದು ಲೇಔಟ್ಗೆ ಎಷ್ಟು ದೂರ ಆಗುತ್ತೆ ಸರ್? ಒಂದು 3 kilometers. 3 kilometers ಅಷ್ಟೇ ಹತ್ತಿರ. ಬಂದ್ಬಿಟ್ಟು ಕಂಪ್ಲೀಟ್ಲಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ಸೈಟ್ಸ್. ಸೊ ಇಮಿಡಿಯೇಟ್ ಮೂವ್ ಇನ್ ಬೇಕಂದ್ರೂ ಮಾಡ್ಕೋಬೋದು, ಅಥವಾ ಬೇಕಂದರೆ ನಾನು ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಪರ್ಪಸ್ ಮಾಡ್ಕೊಳ್ತೀನಿ ಅಂದ್ರೂ ಮಾಡ್ಕೋಬೋದು. ಸೊ ಆಲ್ಮೋಸ್ಟ್ ಎಲ್ಲನೂ ಅಂದರೆ ಎಲ್ಲ ಥರ ಸೈಟ್ಸು ಅವೈಲಬಿಲಿಟಿ ಇದೆ. ಎಲ್ಲ ಇದೆ ಸರ್. 20-30, 30-40, 30-40, 40-40, 20-40, 30-50 ಎಲ್ಲ ಮೆಜರ್ಮೆಂಟ್ಸು ಇದೆ. ಫೆಸಿಲಿಟೀಸ್ ಮಾಡ್ತೀರಾ ಸರ್ ಈಗ ಈ ಒಂದು ಲೇಔಟ್ಗೆ? ಬೇಸಿಕ್ ಕಮ್ಯುನಿಟೀಸ್ ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದೆ. ಲೈಕ್ ತಾರ್ ರೋಡು, ಎಲೆಕ್ಟ್ರಿಸಿಟಿ, ವಾಟ್ರು, ಸೀವೇಜ್ ಲೈನು, ಡ್ರೈನೇಜ್ ಮತ್ತು ರೈನ್ ವಾಟರ್ ಹಾರ್ವೆಸ್ಟಿಂಗು ಎಲ್ಲನೂ ಪ್ರೊವೈಡ್ ಮಾಡ್ತಾ ಇದೆ. ರೋಡ್ ವರ್ಕ್ಸು ಮತ್ತು ನಿಮಗೆ ಇದು ಕಾಂಪೌಂಡ್ ವರ್ಕ್ ನಡಿಬೇಕು. ಆಲ್ಮೋಸ್ಟ್ ಉಳಿದಿರೋದೆಲ್ಲನೂ ಮ್ಯಾಕ್ಸಿಮಮ್ ಕಂಪ್ಲೀಟ್ ಆಗಿದೆ, 70% ತನಕ. ಎಲೆಕ್ಟ್ರಿಸಿಟಿನೂ ಬಂದಿದೆ, ಪವರ್ ಕನೆಕ್ಷನ್ ಬಂದ್ಬಿಟ್ಟಿದೆ ಆಲ್ರೆಡಿ. ಈ ಡ್ರೈನೇಜ್ ವರ್ಕು ನಡೀತಾ ಇದೆ, ನೀವು ನೋಡ್ಬೋದು ಅಲ್ಲಿ ವರ್ಕ್ ಎಲ್ಲ ನಡೀತಾ ಇದೆ. ಸೊ ಒನ್ಸ್ ಆಫ್ಟರ್ ಅದಾದಮೇಲೆ ನಿಮಗೆ ತಾರ್ ರೋಡು ಮತ್ತು ಕಾಂಪೌಂಡ್ ವಾಲು, ಸೈಟ್ ಲೊಕೇಶನ್ಸ್ ಎಲ್ಲನೂ ಮಾಡಿಕೊಡ್ತೀವಿ. ಸೊ ಇದು ಬಂದು ಒಳ್ಳೆ ಲೊಕೇಶನ್ ಅಲ್ವಾ ಸರ್ ಯಾರಾದರೂ ಸ್ಟೇ ಆಗೋಕ್ಕೆ? ಅಂದರೆ ಆಲ್ರೆಡಿ ಡೆವಲಪ್ಡ್ ಲೇಔಟ್, ಅದ್ರ ಬ್ಯಾಕ್ ಸೈಡ್. ಹೌದೌದು, ಆಲ್ರೆಡಿ ಕಂಪ್ಲೀಟ್ಲಿ ಡೆವಲಪ್ಡ್ ಲೇಔಟ್. ಅದಕ್ಕೂ ಅಟ್ಯಾಚ್ಡ್ ಆಗಿರೋಂಥದ್ದು ಈ ಕಡೆನೂ. ನಾವು ಫ್ಯೂಚರ್ಗೆ ಬೇಕಂದ್ರೆ ಆ ರಸ್ತಾನು ಒಂದೇ ಆಗ್ಬೋದು, ಮಾಡಿಕೊಡ್ತೀವಿ. ಲೈಕ್ ಅವ್ರಿಗೆ ತೊಂದರೆ ಆಗಬಾರ್ದು ನಾವು ಬೇಸಿಗೆ. ಇವಾಗ ಬಂದ್ಬಿಟ್ಟು ಇದು ಪ್ರೀ ಲಾಂಚ್ ಅಂತ ಹೇಳ್ಬಿಟ್ಟು ಇವಾಗ ಬುಕಿಂಗ್ಸ್ ಓಪನ್ ಮಾಡಿದ್ವಿ. ಸೊ ಇದರಲ್ಲಿ ಒಂದು 40-50 ಸೈಟ್ಸ್ ಸೇಲ್ ಮಾಡ್ತೀವಿ ಇನಿಷಿಯಲಿ. ಒನ್ಸ್ ಆಫ್ಟರ್ ಡೆವಲಪ್ಮೆಂಟು ಮತ್ತು ಏನು ಪ್ರೈಸು ಜಾಸ್ತಿ ಆಗುತ್ತೆ, ಪ್ಲಸ್ ಸೈಟ್ಸ್ ಆಮೇಲೆ ಸೇಲ್ ಮಾಡ್ತೀವಿ. ಸೊ ಟೋಟಲ್ ಇಲ್ಲಿ ಎಷ್ಟು ಸೈಟ್ ಇದೆ ಸರ್? ಟೋಟಲ್ 139 ಸೈಟ್ಸ್ ಇದೆ. 139 ಸೈಟ್ ಇದೆಯಾ? ಸೊ ಈ ಪ್ರೀ ಲಾಂಚಿಗೆ ಎಷ್ಟು ಸೈಟ್? ಒಂದು 40-50 ಸೇಲ್ ಮಾಡಿ. 40-50. ಸೊ ಹಂಗಂದ್ರೆ ಫ್ರೀ ಲಾಂಚಿಗೆ ಎಷ್ಟು ರೇಟ್ ಎಷ್ಟು ಸರ್? 999 ಕೊಟೇಶನ್ ಮಾಡಿದ್ವಿ ಈಗ. ಅಂದರೆ 1 square feetಗೆ 999. ಓಹೋ. ಸೊ ಹಾಫ್ ಸೈಟ್ ಅಂದರೆ ಒಂದು 6 ಲಕ್ಷ ಆಗುತ್ತೆ. ಫುಲ್ ಸೈಟ್ಗಾದರೆ ಒಂದು 12 lakhs ಆಗುತ್ತೆ. 12 lakhs ಆಗುತ್ತೆ. 20-40 ಆದರೆ ಒಂದು 8 lakhs. ಈ ಥರ ಇದೆ. ಮೆಜರ್ಮೆಂಟ್ ಮೇಲೆ ಇದು ಚೇಂಜ್ ಆಗೋದು. ಸೊ ಇದೆಲ್ಲ ಬಂದ್ಬಿಟ್ಟು ಡ್ರೈನೇಜ್ ಸಿಸ್ಟಮ್ಗೆ ಎಲ್ಲ ಇದು ಮಾಡ್ತಾ ಇದ್ದಾರೆ ಸರ್ ಇದು ಕಂಪ್ಲೀಟ್ಲಿ. ಅಲ್ಲಿ ಕಂಬಗಳು ಅಲ್ಲೇ ಇದೆ, ಬಂದಿದ್ದಾವೆ, ಫಿಕ್ಸ್ ಮಾಡಿಸ್ಬೇಕೀಗ. ಸ್ವಲ್ಪ ಒಂದು ವರ್ಕ್ ಆದಮೇಲೆ ಇನ್ನೊಂದು ವರ್ಕ್ ಸ್ಟಾರ್ಟ್ ಮಾಡ್ತಾರೆ, ಹಾಗಾಗಿ. ಸೊ ಇಲ್ಲಿ ಬಂದು ಈಗ ವಾಟರ್ ವ್ಯವಸ್ಥೆ ಹೇಗೆ ಮಾಡಿದ್ದೀರಾ ಸರ್? ಆಲ್ರೆಡಿ 6 ಬೋರ್ಸ್ ಇದೆ ನಮಗೆ ಕಂಪ್ಲೀಟ್. ಇಲ್ಲಿ 6 ಬೋರ್ಸ್ ಹಾಕಿದ್ವಿ. ಸೊ ವಾಟರ್ ಫೆಸಿಲಿಟಿ ಆಲ್ರೆಡಿ ಅವೈಲಬಿಲಿಟಿ ಇದೆ, ಸದ್ಯಕ್ಕೆ ಕೊಟ್ಟಿದ್ದೀವಿ. ಕನೆಕ್ಷನ್ಸ್ ಎಲ್ಲರೂ ನೋಡ್ಬೋದು. ಇಂಡಿವಿಜುವಲ್ ಮನೆಗೆ ವಾಟರ್ ಲೈನ್ ಬರುತ್ತೆ. ಪ್ಲಸ್ ಅದು ಬಿಟ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಒಂದು ಮಾಡ್ತಾ ಇದ್ವಿ. ಸೊ ಅದರಿಂದನೂ ನೆಕ್ಸ್ಟ್ ಫ್ಯೂಚರ್ಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ವಿ. ಸೊ ಜನರಲ್ ಆಗಿ 1-2 ಬೋರ್ ಹಾಕ್ತಾರೆ, ನೀವೇನು ಸರ್ 6 ಬೋರ್? ಅಂದರೆ ಇದು ಅಲ್ಲಿಯದೊಂದು 2 ಇತ್ತು. ಸೊ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಬಂದಿದೆ. ಅಂದರೆ ಕಂಪ್ಲೀಟ್ ಲೇಔಟ್ಗೆ ವಾಟರ್ ಫೆಸಿಲಿಟಿ ಈಕ್ವಲ್ ಆಗಿ ಸಪ್ಲೈ ಆಗಬೇಕು ಅಂತ. ಅಂದರೆ ವಾಟರ್ಗೆ ಯಾವುದೇ ಪ್ರಾಬ್ಲಮ್ ಅಂತ. ಕಾಂಪೌಂಡು ಮೇನ್ಲಿ ಆ್ಯಂಡ್ ತಾರ್ ರೋಡ್ ಬಂದರೆ ಒಂದು ಕಂಪ್ಲೀಟ್ ಲುಕ್ ಬರುತ್ತೆ, ಲೇಔಟ್ ಲುಕ್. ಹೌದೌದು ಸರ್. ಸೊ ಅದಕ್ಕೋಸ್ಕರ ವೆಯ್ಟಿಂಗ್. ಸೊ ಈ ಕಾಂಪೌಂಡ್ ಫುಲ್ ಕಾಂಪೌಂಡ್
ಅಲ್ಲಿಂದ ವರ್ಕ್ ನಡೀತಾ ಇದೆ ನೋಡಿ ಆ ಕಡೆ. ಓ ಆ ಕಡೆ ಇನ್ನು ಆ ಕಡೆ ಸೊ ಆ ಕಡೆಯಿಂದ ಹಿಂಗೆ ಬರುತ್ತೆ ಕಂಪ್ಲೀಟ್ಲಿ ಕಾಂಪೌಂಡ್. ಬೇಸಿಕಲಿ ಇದು ಅದೇ ನಾವು ಹೇಳಿದಂಗೆ ಸೈಟ್ ಬಂದ್ಬಿಟ್ಟು 999 ಕೊಟೇಶನ್ ಮಾಡ್ತಾ ಇರೋದು. ಆದರೆ ನಿಮಗೆ ಇದರಲ್ಲಿ ಒಂದು ಅಂದರೆ ಕಸ್ಟಮರ್ಗೆ ಅನುಕೂಲ ಆಗಲಿ ಅಂತ ಕೇವಲ 50,000 ಮಾತ್ರನೇ ತೊಗೊಳ್ತಾ ಇದ್ದೀವಿ ಫಾರ್ ಬುಕ್ಕಿಂಗ್. ಓಕೆ, ಸೊ ಅದರ ನಂತರ ನಿಮಗೆ ಒಂದು 10 days ಟೈಮ್ ಪೀರಿಯಡ್ ಇರುತ್ತೆ. ಈ 10 days ಟೈಮ್ ಪೀರಿಯಡ್ ಏನಕ್ಕೆ ಅಂದರೆ ನಿಮಗೆ ಅಂದರೆ ನೀವು ಬೇಕಂದರೆ ನೀವು ಲೀಗಲ್ ಒಪಿನಿಯನ್ಸು ತೊಗೋಬೋದು, ಡಾಕ್ಯುಮೆಂಟೇಷನ್ ವೆರಿಫಿಕೇಷನ್ ಮಾಡ್ಬೋದು, ಅದ್ರ ಒಳಗಡೆ ನೀವು ಅಮೌಂಟ್ ಅಡ್ಜಸ್ಟ್ ಮಾಡ್ಕೋಬೇಕಂದ್ರೆ ಮಾಡ್ಕೋಬೋದು. ಸೊ ಈ 10 days ಒಳಗಡೆ ನೀವು ರಿಮೈನಿಂಗ್ 30% ಕಟ್ಟು ಅಗ್ರಿಮೆಂಟ್ ಆದರೂ ಮಾಡ್ಕೋಬೋದು, ಅಥವಾ 70% ಕಟ್ಟು ರಿಜಿಸ್ಟ್ರೇ ಮಾಡ್ಕೋಬೋದು ಡೈರೆಕ್ಟ್ಲಿ. ಸೊ 2 ಆಪ್ಷನ್ ಕೊಟ್ಟಿದ್ದೀವಿ ಅವ್ರಿಗೆ, ಯಾವ ಥರ ಅವ್ರಿಗೆ ಫ್ಲೆಕ್ಸಿಬಿಲಿಟಿ ಇರುತ್ತದೋ ಆ ಥರ ಮಾಡ್ಕೋಬೋದು. ಸೊ ಅದಕ್ಕೋಸ್ಕರಾಗಿ ಇವಾಗ ಇದರಲ್ಲಿ ಏನು ಆಫರ್ ಅಂದರೆ ಕೇವಲ 50,000 ತೊಗೊಂಬನ್ನಿ, ಡೈರೆಕ್ಟ್ ನಿಮ್ಮ ಸೈಟ್ನ ಒಂದು ಬ್ಲಾಕ್ ಮಾಡ್ಕೋಬೋದು. ಚೆಕ್ ಮಾಡಿಕೊಂಡು ನಿಮ್ದೆಲ್ಲ ಕ್ಲಿಯರೆನ್ಸ್ ಆಗಿದೆ ಅಂದರೆ ನಿಮಗೆ ಟೋಟಲ್ ಅಮೌಂಟ್ ರೆಡಿ ಇದೆ ನನ್ನ ಹತ್ರ ಅಂದರೆ ಒಂದು 70% ಕಟ್ಕೊಂಡು ಡೈರೆಕ್ಟ್ ರಿಜಿಸ್ಟ್ರೇಷನ್ಗೆ ಬನ್ನಿ. ಅಥವಾ ನನಗೆ ಇನ್ನೂ ಸ್ವಲ್ಪ ಟೈಮ್ ಬೇಕು ಅಂದರೆ 30% ಕಟ್ಟಿ ನೀವು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ರಿಮೈನಿಂಗ್ 40% ಅಡ್ಜಸ್ಟ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಫ್ರೀ ಲಾಂಚ್ ಆಫರ್ ಏನಾದರೂ ನೀವು ಗಿಫ್ಟ್ ಏನಾದರೂ ಕೊಡೋದು ಇದೆಯಾ ಸರ್? ಗಿಫ್ಟ್ ಏನಿಲ್ಲ, ಇದೇ ಆ್ಯಕ್ಚುಲಿ ಒಂದು ಗಿಫ್ಟ್. ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಕಡಿಮೆಗೆ ಕೊಡ್ತಾ ಇದ್ವಿ. ಸೊ ನೀವು ಸುತ್ತಮುತ್ತ ನೋಡ್ಬೋದು ಎಲ್ಲರೂ 2,000+ ಇದು ಕೊಟೇಶನ್ ಮಾಡ್ತಾ ಇದ್ದಾರೆ, ನಾವೇ ಕಡಿಮೆ ರೇಟಿಗೆ ಕೊಡ್ತಾ ಇರೋದು. ಜನರಲ್ ಆಗಿ ಇಲ್ಲಿ ಬೇರೆ ಲೇಔಟ್ಗಳಲ್ಲಿ ಎಷ್ಟಿದೆ ಸರ್ ಸ್ಕ್ವೇರ್ ಫೀಟ್ಗೆ? 1,500 to 2,500 ತನಕ ಕೊಡ್ತಾ ಇದೆ. ಸೊ 2,500 ವರೆಗೂ ಇದೆ. ಬಟ್ ನೀವು 999 ಕೊಡ್ತಾ ಇದ್ದೀವಿ. ಅದೇ ಪ್ರೀ ಲಾಂಚ್ 40 ಸೈಟ್ ಮಾತ್ರ. ಸೊ ಅದಾದ್ಮೇಲೆ ಬಂದ್ರೆ ನೀವು ರೈಡ್ ಮಾಡಿಬಿಟ್ಟಿರ್ತೀರಾ. ನಂದು ಜಾಸ್ತಿ ಆಗುತ್ತೆ. ಈಗ ಲೋನ್ ವ್ಯವಸ್ಥೆ ಏನಂದ್ರೆ ನಾವು ಬ್ಯಾಂಕ್ ಲೋನ್ಸ್ನು ಕೊಡಿಸ್ತಾ ಇದೀವಿ. ಇವಾಗ ಯಾರಿಗಾದ್ರೂ ಅಷ್ಟು ಅಮೌಂಟ್ ಇಲ್ಲ ಅಂದ್ರೆ ಮಿನಿಮಮ್ ಡೌನ್ ಪೇಮೆಂಟ್ ಅವರು ಕ್ಲಿಯರ್ ಮಾಡ್ಕೊಂಡ್ರೆ ರಿಮೈನಿಂಗ್ 60 to 70% ನಿಮಗೆ ನಾವು ಲೋನ್ ಕೊಡ್ಸೋಕ್ಕೂ ಇದು ಮಾಡ್ತಾ ಇದ್ವಿ. ಅಂದ್ರೆ ಅರೌಂಡ್ 70% ವರೆಗೂ ಲೋನ್ ಸಿಗೋ ಚಾನ್ಸಸ್ ಇರುತ್ತೆ ಸರ್. ಅದು ನಮ್ಮ ಕಂಪನಿ ಲ್ಯಾಂಡ್ ಸೈಡ್ ಇಂದ ಡಾಕ್ಯುಮೆಂಟೇಶನ್ ಎಲ್ಲ ಕ್ಲಿಯರ್ ಇದೆ. ಸೊ ಇವಾಗ ಕಸ್ಟಮರ್ ಕಡೆಯಿಂದ ಅವರೊಂದು ಪ್ರೊಫೈಲ್ ಚೆನ್ನಾಗಿದ್ರೆ ಆದಷ್ಟು ಬೇಗ ಕ್ಲಿಯರ್ ಅಂದ್ರೆ ಅವ್ರಿಗೆ ಲೋನ್ ಸಿಗುತ್ತೆ. ಇದೊಂದೊಂದು 20 to 25 days ಇನ್ನ ಟೈಮ್ ತಗೊಳ್ತೀವಿ. ಸೊ ಅಷ್ಟು ಒಳಗಡೆ ಮ್ಯಾಕ್ಸಿಮಮ್ ಕ್ಲಿಯರ್ ಮಾಡ್ಬೇಕಂತಾನೆ ಇದ್ವಿ. ರೀಸೆಂಟ್ಲಿ ಹಬ್ಬ ಬಂದು ಸ್ವಲ್ಪ ಗ್ಯಾಪ್ ಬಂದಿದೆ. ಇದನ್ನು ಕ್ಲಿಯರ್ ಅದೇ ಕೂಲಿಯವರು ಸಿಗೋದು ಕಷ್ಟ. ಸೊ ಈಗ ಸರ್ ನಿಮ್ಮ ಪ್ರಕಾರ ಈ ಒಂದು ಮಾರ್ಕೆಟ್ ಇರೋ ಪ್ರಕಾರ ಇಲ್ಲಿ ನಾನು ತಗೊಂಡು ಏನಾದರೂ ಬಿಸ್ನೆಸ್ ಪರ್ಪಸ್ಗೆ ತಗೊಂಡು 1 ವರ್ಷ ಆದಮೇಲೆ ಮಾರಬೇಕು ಅಂದರೆ ಒಂದು ಎಷ್ಟು ರೈಸ್ ಆಗ್ಬೋದು ಸರ್ ನಿಮ್ಮ? ನಾವು ಅದನ್ನೇ ಹೇಳ್ತಾ ಇದ್ದೀವಿ. ಈಗ ನೀವು ಅಂದರೆ ಇನ್ ಫ್ಯೂಚರ್ 1 year 2 years ನೋಡೋಕೆ ಅವಶ್ಯಕತೆ ಏನಿಲ್ಲ. ನಾವೇ ಹೇಳ್ತಾ ಇದೀವಲ್ಲ, ಒಂದು 6 months ಒಳಗಡೆ ನಿಮಗೆ ನಮ್ಮ ಒಂದು ಲೇಔಟ್ ಪ್ರೈಸ್ ನಿಮ್ಗೆ ಡಬಲ್ ಆಗಿರುತ್ತೆ. ನಾವು ಹೇಳ್ತಾ ಇದೀವಲ್ಲ 1,500+ ಹೋಗುತ್ತೆ. 1,500+ ವರೆಗೂ ಹೋಗ್ಬೋದು. ಹೌದು. ಸೊ ಅದಕ್ಕೋಸ್ಕರ ನಿಮಗೆ ಅಷ್ಟು ತನಕ ಕಾಯೋದು ಬೇಕಾಗಿಲ್ಲ. ಇಲ್ಲಿಂದನೇ ನಿಮ್ಗೆ ರೇಟ್ ಹೈಕ್ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅಂದ್ರೆ ನೀವು ಎಕ್ಸಿಸ್ಟಿಂಗ್ ಕಸ್ಟಮರ್ ಆಗಿ ನೀವು ತೊಗೊಂಡಿದ್ರು ಒಂದು 6 months ಒಳಗಡೆ ನಿಮಗೆ ನಮ್ಮ ಒಂದು ರೇಟ್ಸ್ ಅನ್ನೋದು ಚೇಂಜ್ ಆಗಿರುತ್ತೆ. ಸೊ ಅಲ್ಲೇ ನಿಮ್ಗೆ ಒಂದು 500 to 600 ವೇರಿಯನ್ಸ್ ಸಿಗುತ್ತೆ. ನಾವೇ ರೈಸ್ ಮಾಡ್ತಾ ಇದೀವಿ. ನಮ್ದು ಪ್ರೈಸ್ ಇವಾಗ ಪ್ರೀ ಬುಕಿಂಗ್ ಇದ್ದು, ಓಕೆನಾ, ಪ್ರೀ ಬುಕಿಂಗ್ ಅಂತ 999 ಕೊಡ್ತಾ ಇದೀವಿ. ಒನ್ಸ್ ಎಲ್ಲಾನು ಕ್ಲಿಯರ್ ಆದ್ಮೇಲೆ ನಾವು 1,500+ ಕೊಟೇಶನ್ ಮಾಡ್ತೀವಿ. ಸೊ ಅಂದ್ರೆ 1,500 ಇದು, ಬಟ್ ಈಗ ಲಾಂಚ್ ಅಂತ ಹೇಳ್ಬಿಟ್ಟು ಕಡಿಮೆ ಕೊಡ್ತಾ ಇದ್ದೀರಾ. ನಿಮ್ಗೆಲ್ಲ ಫೆಸಿಲಿಟೇಟ್ ಆದ್ಮೇಲೆ ಲೈಕ್ ತಾರ್ ರೋಡ್, ವಾಟರ್, ಎಲೆಕ್ಟ್ರಿಸಿಟಿ ಫುಲ್ ಫ್ಲೆಜ್ಡ್ ಎಲ್ಲ ಬಂದ್ಮೇಲೆ ನಾನು ಯಾಕೆ ಅಷ್ಟು ಕಡಿಮೆ ಕೊಡಬೇಕು ಅಲ್ವಾ? ಇವಾಗ ಕೊಟ್ಟರೆ ಅಟ್ಲೀಸ್ಟ್ ಅವ್ರಿಗೆ ಏನಂದ್ರೆ ಸ್ವಲ್ಪ ಉಪಯೋಗ ಆಗುತ್ತೆ. ಯಾರಾದರೂ ಕಡಿಮೆ ಬಜೆಟಲ್ಲಿ ನೋಡ್ತಾ ಇರೋರಿಗೆ ಎಲ್ಲರಿಗೂ ಒಂದು ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಸರ್ ಇಲ್ಲಿ ಸರ್ ಮನೆ ಕಟ್ಕೋಬೇಕು ಅಂತಂದ್ರೆ ಎಂಥವ್ರಿಗೆ ಉಪಯೋಗ ಸರ್? ಇಲ್ಲಿ ಸುತ್ತಮುತ್ತ ಇರೋ ಎಲ್ಲನೂ ನಿಮಗೆ ಇದು ಸುತ್ತಮುತ್ತ ನೋಡಿದ್ರೆ ನೀವು ಬರ್ತಾ ಇರುವಾಗ ಕಂಪ್ಲೀಟ್ಲಿ ಇಂಡಸ್ಟ್ರಿಯಲ್ ಏರಿಯಾನೂ ಇದೆ. ಸೊ ಅವ್ರಿಗೆ ಇಫ್ ಇನ್ ಕೇಸ್ 4 ದಿವಸ ಯಾರಾದರೂ ಮನೆ ಕಟ್ಕೊಂತೀವಿ ಇರ್ತೀನಿ ಅಂದ್ರೂ ಇರ್ಬೋದು, ಅಥವಾ ನಂಗೆ ಬಾಡಿಗೆ ಕೊಡ್ಬೇಕಂದ್ರೂ ಅದನ್ನು ಒಂದು ಫ್ಲೆಕ್ಸಿಬಿಲಿಟಿ ಇದೆ ಅವ್ರಿಗೆ. ಕೊಟ್ಟರು ತಿಂಗಳ ಇಷ್ಟೊಂದು ಬಾಡಿಗೆ ಅಂತೂ ಬಂದೇ ಬರುತ್ತೆ. ಸೊ ನಿನ್ನ ಎಲ್ಲದೂ ಕಲ್ಸಕ್ಕೆ ಹೋಗೋರೆ ಬಿಟ್ಟರೆ ಇಲ್ಲಿ ಅವರಾಗಿ ಅವ್ರು ಓನ್ ಇದು ಮಾಡ್ಕೊಂಡು ನಾವು ಇರಬೇಕು ಅನ್ನೋದು ಯಾರು ಇಲ್ಲ. ಸೊ ನಿಮ್ಗೆ ಎಂಪ್ಲಾಯ್ಮೆಂಟು ಚೆನ್ನಾಗಿದೆ ಇಲ್ಲಿ. ಸೊ ನಾನು ದಿವಸ ನಿಮ್ಗೆ ರೊಟೇಷನ್ ಅಮೌಂಟು ಒಂದು ಜನರೇಟ್ ಆಗ್ತಾ ಇರುತ್ತೆ ನಿಮ್ಮ ಪ್ರಾಪರ್ಟಿ ಮೇಲೆ. ನಿಮ್ಗೆ ಅಲ್ಲಿ ತನಕ ಬಸ್ ಫೆಸಿಲಿಟೀಸು ಇದೆ. ಸೊ ಜಸ್ಟ್ ಇದು ವಾಕಬಲ್ ಡಿಸ್ಟೆನ್ಸ್ ಒಂದು 300 meters ಒಳಗಡೆ ಬರಬೇಕಷ್ಟೇ. ಸೊ ಅಲ್ಲಿವರೆಗೂ ಬಸ್ ಫೆಸಿಲಿಟೀಸ್ ಇದೆ. ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಪ್ರೊಸೀಜರ್ ಏನು ಸರ್? ಸೈಟ್ ಇಷ್ಟ ಆಯಿತು ಅಂದರೆ ನಿಮಗೆ ನಮ್ಮದು ಬೇಸಿಕ್ ಫಾರ್ಮಾಲಿಟೀಸ್ ಇರ್ತವೆ. ಆಫೀಸಲ್ಲಿ ನಿಮಗೆ ಒಂದು ಬುಕಿಂಗ್ ಫಾರ್ಮ್ ಇರುತ್ತೆ. ಅದರಲ್ಲಿ ಕೇವಲ ನೀವು ಒಂದು ಫಸ್ಟ್ ಇನಿಷಿಯಲಿ 50,000 ಕಟ್ಕೊಳ್ಳಿ. 50,000 ಕಟ್ಕೊಂಡ್ರೆ ನಿಮ್ಮ ಒಂದು ಸೈಟ್ನ ನಿಮಗೆ ಬ್ಲಾಕ್ ಮಾಡ್ತೀವಿ. ಸೊ ನಿಮಗೆ ಒಂದು 10 days ಟೈಮ್ ಪೀರಿಯಡ್ ಇರುತ್ತೆ. ಈ 10 days ಒಳಗಡೆ ನೀವು ಒಂದು 30% ಕಟ್ಕೊಂಡ್ರೆ ಅಗ್ರಿಮೆಂಟ್ ಮಾಡ್ಕೋಬಹುದು, ಅಥವಾ 70% ಕಟ್ತೀನಿ ಅಂತ ಡೈರೆಕ್ಟ್ ರಿಜಿಸ್ಟ್ರೇಷನ್ ಮಾಡಿಕೊಡ್ತೀವಿ. ಉಳಿದಿರೋ 30% ಏನಿರುತ್ತೋ ಅದನ್ನ ಬೇಕಂದ್ರೆ ನಿಮಗೆ ಒಂದು 4 months ಟೈಮ್ ಪೀರಿಯಡ್ ಕೊಡ್ತೀವಿ. ಅಂದರೆ
ಆಫ್ಟರ್ ರಿಜಿಸ್ಟ್ರೇಷನ್ ನಿಮ್ಗೆ ಒಂದು 4 months ಟೈಮ್ ಪೀರಿಯಡ್ ಇದೆ. ಅಂದ್ರೆ 4 ಮಂತ್ ನಮಗೆ ಟೈಮ್ ಕೊಡ್ತೀವಿ 30% ಆಫ್ಟರ್ ರಿಜಿಸ್ಟ್ರೇಷನ್. ನಿಮ್ಗೆ ಒಂದು ಅಂದ್ರೆ ನಿಮ್ಮ ಸೈಟ್ ನಿಮ್ಗೆ ರಿಜಿಸ್ಟರ್ ಆದ್ಮೇಲೆನೂ ಒಂದು 4 months ಟೈಮ್ ಪೀರಿಯಡ್ ಇರುತ್ತೆ. ಅದ್ರ ಒಳಗಡೆ ನಿಮ್ಮ ರಿಮೈನಿಂಗ್ 30% ಏನಿದೆಯೋ ಅದೆಲ್ಲಾನು ಕ್ಲಿಯರ್ ಮಾಡ್ಕೋಬಹುದು. ಸ್ವಲ್ಪ ಅಂದ್ರೆ ಈಗ ಯಾರಿಗಾದ್ರೂ ಕಸ್ಟಮರ್ಗೆ ನನ್ನ ಹತ್ರ ಟೋಟಲ್ ಅಮೌಂಟ್ ಇಲ್ಲ ಅಂತ ಇರ್ತಾರೆ, ಸೊ ಅವ್ರಿಗೆ ಮತ್ತೆ ತೊಂದರೆ ಆಗಬಾರ್ದಂತ ಒಂದು ಸ್ವಲ್ಪ ಟೈಮ್ ನಾವು ಕೊಡ್ತಾ ಇದೀವಿ. ಇಷ್ಟು ಟೈಮ್ ಪೀರಿಯಡ್ ಒಳಗಡೆ ಅವರೆಲ್ಲ ಅಮೌಂಟ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಹೌದಾ? ಡೈರೆಕ್ಟ್ ಆಗಿ ಒಂದೊಂದು ಹೌಸ್ಗೂ ಈ ತರ ಇಂಡಿವಿಜುವಲ್ ವಾಟರ್ ಲೈನ್ ನೀವು ನೋಡ್ತಾ ಇರ್ಬೋದು. ಈ ವಾಟರ್ ಎಲ್ಲ ನೋಡಿ ಯುಟಿಲೈಸ್ ಮಾಡ್ತಾ ಇರೋದೆಲ್ಲಾನು ನಮ್ಮ ಬೋರ್ಸ್ ಕಡೆಯಿಂದ ಬರ್ತಾ ಇರೋ ವಾಟರ್. ಹೌದಾ? ಮನೆ ಟು ಮನೆಗೆ ಬರ್ತಾ ಇದೆ.